ಎಲ್ಲರಿಗೂ ನಮಸ್ಕಾರ. ಮಹಾನಟಿಗೆ ನನಗೆ ಈ ಥರದ್ದೊಂದು ಆಫರ್ ಬಂದಾಗ ಈ ಥರ ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕು ಆ ಥರದ್ದು ಅಷ್ಟು ಡೀಟೇಲ್ ಏನೂ ಗೊತ್ತಿರಲಿಲ್ಲ. ಪ್ರೋಗ್ರಾಮ್ಗೆ ನೀವು ಒಂದು ಜಡ್ಜಾಗಿ ಗೆಸ್ಟ್ ಜಡ್ಜಾಗಿ ಬರಬೇಕು ಅಂತ ಹೇಳಿದರು. ಸೊ ಯಾವಾಗ ಪ್ರೋಗ್ರಾಮ್ಗೆ ನಾನು ಹೋದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಕ್ವಾಲಿಟಿಯಾಗಿ ಮತ್ತು ತುಂಬ ರಿಚ್ಚಾಗಿ ಆಮೇಲೆ ತುಂಬ ಹಾನೆಸ್ಟಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದರಲ್ಲಿ ನಾನು ಭಾಗಿಯಾದೆ. ಆಮೇಲೆ ಇವಾಗ ಆ್ಯಕ್ಚುಲಿ ಇಂಡಸ್ಟ್ರಿಲಿ ತುಂಬ ಕೊರತೆ ಇದೆ ನಟ ನಟಿಯರದೆಲ್ಲ. ಸೊ ಅದನ್ನು ಕುಟುಂಬ ಒಂದು ನೀಗಿಸ್ತಾ ಇದೆ ಅಂತ ಒಂದು ಖುಷಿ ಇದೆ. ಇದ್ರ ಜೊತೆಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಬೇಕು ಅಂದರೆ ಯಾವುದೇ ಒಂದು ಮೇಲು ಕೀಳಿಲ್ಲದೆ ಬಡವರು ಶ್ರೀಮಂತರು ಜಾತಿ ಅನ್ನೋದೇನು ಇಲ್ಲದೆ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಆಡಿಷನ್ ಮಾಡಿ ಅದರಲ್ಲಿರುವಂಥ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ನ ತಂದು ಅದನ್ನು ಮತ್ತೆ ಅದರಲ್ಲಿ ರೌಂಡ್ಸ್ ಎಲ್ಲ ಮಾಡಿ ಫೈನಲ್ ಆಗಿ ಇವತ್ತೇನು 5 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಯಾರು ಮಹಾನಟಿ ಆಗ್ತಾರೆ ಅನ್ನೋದೆಲ್ಲ ತುಂಬ ಕುತೂಹಲ ಇರುವಂಥ ಒಂದು ಪ್ರೋಗ್ರಾಮ್ ಇದು. ಈ ಪ್ರೋಗ್ರಾಮ್ ಹಿಂದೆ ಒಂದು ತುಂಬ ಇಂಟೆನ್ಷನ್ ಚೆನ್ನಾಗಿದೆ, ಒಂದು ತುಂಬ ಒಳ್ಳೆಯ ಇಂಟೆನ್ಷನ್ ಇದೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಇಲ್ಲಿದ್ದೀವಿ. ಆಮೇಲೆ ನನಗೆ ಕೊಟ್ಟಂಥ ಒಂದು ಸ್ಕ್ರಿಪ್ಟ್ ಅಂದರೆ ಒಂದು ಕಾನ್ಸೆಪ್ಟ್ ಏನಿತ್ತು ಅದು ನಾನು 10 ವರ್ಷದಲ್ಲಿ ಯಾವತ್ತೂ ಮಾಡದೇ ಇರೋವಂಥ ಒಂದು ಜಾನರು. ಹಾಗಾಗಿ ನನಗೆ ಒಂಥರ ಎಕ್ಸೈಟ್ಮೆಂಟ್ ಇದೆ. ನಾನು ಹಾರರ್ ಥ್ರಿಲ್ಲರ್ ಮಾಡಿರಲಿಲ್ಲ. ಸೊ ಆ ಥರದ್ದು ಒಂದು ಜಾನರ್ ನನಗೆ ಸಿಕ್ಕಿರೋದು ಒಂಥರ ನನಗೆ ಒಂದು ಹೊಸದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಶಾರ್ಟ್ ಫಿಲ್ಮ್ ಮಾಡ್ತಾ ಇರೋದು. ನಾವು ಬಂದವರ ಹುಡುಗರಿಗೆಲ್ಲ ಹೇಳ್ತಿರ್ತೀವಿ ಶಾರ್ಟ್ ಫಿಲ್ಮ್ ಮಾಡಿ ಅಂತ. ಸೊ ಮೇ ಬಿ ಇದಿಲ್ಲ ಅಂದರೆ ನನಗೆ ಯಾವತ್ತೂ ಅವಕಾಶ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಝೀಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಸ್ಕ್ರಿಪ್ಟಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು. ಮತ್ತು ಫೆಸಿಲಿಟೀಸ್ ಆಗಲಿ ಒಂದು ಶಾರ್ಟ್ ಟೈಮಲ್ಲಿ ಹೇಗೆ ಎಲ್ಲ ಸೆಟ್ ಮಾಡಿದ್ರು. ಆಮೇಲೆ ಎಲ್ಲಕ್ಕಿಂತ ಹೊಸ ಎಕ್ಸ್ಪೀರಿಯೆನ್ಸ್ ಅಂದರೆ ಯೂಶ್ವಲಿ ನಾವು ಯಾರನ್ನೇ ಕ್ಯಾಸ್ಟ್ ಮಾಡಿದ್ರು ಎಲ್ಲ ಆಲ್ರೆಡಿ ರೆಡಿಯಾಗಿ ಬಂದಿರ್ತಾರೆ. ಇಲ್ಲಿ ಒಂದು ಈಗ ತಾನೇ ರೆಡಿ ಆಗ್ತಿರೋರು ಅಂದರೆ ಈಗ ಆ್ಯಕ್ಟಿಂಗ್ ಕಲಿತಿರೋ ಅಂಥ ಒಂದು ಸ್ಟೂಡೆಂಟ್ನ ಇಟ್ಕೊಂಡು ಸಿನಿಮಾ ಮಾಡೋದು ನನಗೆ ಹೊಸದು ಅನ್ನಿಸ್ತು. ಬಟ್ ಇಡೀ ಜರ್ನಿನಲ್ಲಿ ಎಲ್ಲೂ ಆ ಥರ ಅನ್ನಿಸ್ಲಿಲ್ಲ. ಧನ್ಯಶ್ರೀ ನನಗೆ ಸಿಕ್ಕಂಥ ನಟಿ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ನಾನು ಆ್ಯಸ್ ಎ ಡೈರೆಕ್ಟರು ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ರ ಪರ್ಫಾರ್ಮೆನ್ಸು. ಮತ್ತು ಶಾರ್ಟ್ ಫಿಲ್ಮ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನೀವೆಲ್ಲ ನೋಡಿ ಹೇಳಬೇಕು ಹೇಗೆ ಬಂದಿದೆ ಅಂತ. ಆಮೇಲೆ ಇದೊಂದು ಎಲ್ಲ ಡೈರೆಕ್ಟರ್ಸ್ ಒಂದು ಮಾಡ್ತಾ ಇರೋದು, ಆಮೇಲೆ ಅದು ಒಂದೇ ದಿನ ಅದನ್ನೆಲ್ಲ ನೋಡೋಕ್ಕೆ ಸಿಗೋದು ಎಲ್ಲದೂ ಒಂಥರ ಹೊಸ ಅನುಭವ. ಇಡೀ ಝೀ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಈ ಥರದ್ದು ಒಂದು ಅಟ್ಮಾಸ್ಫಿಯರ್ಗೆ ನನ್ನ ಇನ್ವೈಟ್ ಮಾಡೋದಕ್ಕೆ ಥ್ಯಾಂಕ್ ಯು.